ಕ್ರಿಕೆಟ್ ಪ್ರೇಮಿಗಳೇ ನಮಸ್ಕಾರ. ಐಪಿಎಲ್ 2025ನಲ್ಲಿ ಪಂಜಾಬ್ ಕಿಂಗ್ಸ್ ಇತಿಹಾಸ ನಿರ್ಮಿಸಲು ಕಾದಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯ. ಅದು ನಾಯಕ ಶ್ರೇಯಸ್ ಅಯ್ಯರ್ ಅವರ ಅದ್ಭುತ ಆಟದ ನೆರವಿನಿಂದ. ಐಪಿಎಲ್ 2025ರ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾದವು. ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿತು. ಮುಂಬೈ ಪರವಾಗಿ ತಿಲಕ್ ವರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ತಲಾ 44 ರನ್ಗಳ ಸಹಾಯದಿಂದ ಉತ್ತಮ ಪ್ರದರ್ಶನ ನೀಡಿದರೆ, ನಮನ್ ಧೀರ್ 18 ಎಸೆತಗಳಲ್ಲಿ 37 ರನ್ ಬಾರಿಸಿದರು. ಆರಂಭದಲ್ಲಿ ರೋಹಿತ್ ಶರ್ಮಾ ಕೇವಲ 8 ರನ್ಗೂ ಔಟ್ ಆದರು. ಜಾನಿ ಬೈರ್ ಸ್ಟೋ 32 ರನ್ ಗಳಿಸಿದರು. ಇತ್ತ ಪಂಜಾಬ್ ಕಿಂಗ್ಸ್ ಪರವಾಗಿ ಬೌಲಿಂಗ್ನಲ್ಲಿ ಅಜ್ಮತ್ ಉಲ್ಲಾ ಒಮರ್ ಜೈ 2 ವಿಕೆಟ್ ಪಡೆದು ಒತ್ತಡ ತಂದರು. ಮಾರ್ಕಸ್ ಸ್ಟೋಯ್ನಿಸ್, ಯುಜ್ವೇಂದ್ರ ಚಾಹಲ್, ವೈಶಾಖ್ ವಿಜಯ್ ಕುಮಾರ್ ತಲಾ 1 ವಿಕೆಟ್ ಕಬಳಿಸಿದರು. ದೊಡ್ಡ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ತಂಡ ಆರಂಭದಲ್ಲಿ ಕೆಲವೊಂದು ವಿಕೆಟ್ಗಳನ್ನು ವೇಗವಾಗಿ ಕಳೆದುಕೊಂಡರೂ ಮಧ್ಯದ ಓವರ್ಗಳಲ್ಲಿ ಆಟವನ್ನು ಗಟ್ಟಿಯಾಗಿ ಹಿಡಿದಿತು. ಆರಂಭದಲ್ಲಿ ಪ್ರಭಸಿಮ್ರಾನ್ ಸಿಂಗ್ ಕೇವಲ 6 ರನ್ಗೆ ಔಟ್ ಆದರು. ಅವರ ಜೊತೆ ಆಟಗಾರರಾದ ಪ್ರಿಯಾಂಶ್ ಆರ್ಯ 10 ಎಸೆತಗಳಲ್ಲಿ 20 ರನ್ ಬಾರಿಸಿ ಪವರ್ ಪ್ಲೇನಲ್ಲಿ ಆಳುವ ಭರವಸೆ ಮೂಡಿಸಿದರು. ನಂತರ ಜೋಶ್ ಇಂಗ್ಲಿಸ್ 38 ರನ್ ಗಳಿಸಿ ತಂಡದ ಮೊತ್ತವನ್ನು ಸಾಗಿಸಿದರು. ಆದರೂ ನಿಜವಾದ ನಾಯಕತ್ವ ಪ್ರದರ್ಶನ ನೀಡಿದವರು ಶ್ರೇಯಸ್ ಅಯ್ಯರ್. ಅವರು 41 ಎಸೆತಗಳಲ್ಲಿ ಅಜೇಯ 87 ರನ್ ಬಾರಿಸಿ ತಂಡವನ್ನು ಗೆಲುವಿನ ದಡ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನೇಹಾಲ್ ವಧೇರಾ ಅವರು ಕೂಡ 29 ಎಸೆತಗಳಲ್ಲಿ 48 ರನ್ ಗಳಿಸಿ ಉತ್ತಮ ಬೆಂಬಲ ನೀಡಿದರು. ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಕಾಳದಲ್ಲಿ ಅಶ್ವನಿ ಕುಮಾರ್ 2 ವಿಕೆಟ್ ಪಡೆದರೆ, ಟ್ರೆಂಟ್ ಬೌಲ್ಟ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 1 ವಿಕೆಟ್ ಪಡೆದರು. ಆದರೆ ಇವರು ಕೊನೆಯ ಓವರ್ಗಳಲ್ಲಿ ತೀವ್ರ ಒತ್ತಡವನ್ನು ತರುವಲ್ಲಿ ವಿಫಲರಾದರು. ಮಳೆಯ ಅಡಚಣೆಯಿಂದ ಈ ಪಂದ್ಯ 2 ಗಂಟೆಗಳ ವಿಳಂಬದಲ್ಲಿ ಆರಂಭವಾಯಿತು. ರಾತ್ರಿ 9:45 ಆರಂಭವಾದ ಪಂದ್ಯವು ಯಾವುದೇ ಓವರ್ ಕಡಿತವಾಗದೆ ನಡೆಯಿತು. ಈ ತಡವಾದ ಆರಂಭಕ್ಕೂ ಹೈಪ್ರೆಷರ್ ಪಂದ್ಯಕ್ಕೂ ನಡುವೆಯೂ ಶ್ರೇಯಸ್ ಅಯ್ಯರ್ ಅವರ ಶಾಂತತೆ ಹಾಗೂ ಸ್ಥಿರ ಆಟ ಪಂಜಾಬ್ ಕಿಂಗ್ಸ್ಗೆ ಐಪಿಎಲ್ 2025ರ ಫೈನಲ್ ಪ್ರವೇಶಿಸಲು ಮಾರ್ಗ ತೋರಿಸಿತು. ಈ ತಂಡ ಈಗ ಜೂನ್ 3 ರಂದು ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಎರಡೂ ತಂಡಗಳು ಇದುವರೆಗೆ ಕಪ್ ಗೆದ್ದಿಲ್ಲದ ಕಾರಣ ಈ ಫೈನಲ್ನಲ್ಲಿ ಹೊಸ ಚಾಂಪಿಯನ್ ಹುಟ್ಟಲಿದೆ ಎಂಬುದು ಖಚಿತ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.